ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಈಗ ಮುದ್ದೆ ಮುರಿಯೋದಕ್ಕೆ ಹೋಗಿದ್ದಾರೆ. ಇನ್ನು ಬಳ್ಳಾರಿ ನಗರದಲ್ಲಿ ಫ್ಯಾನ್ಸ್ಗಳು ಹಬ್ಬವೋ ಹಬ್ಬ. ಬಳ್ಳಾರಿಗೆ ದರ್ಶನ್ ಹೋಗ್ತಾ ಇದ್ದಂತೆ ಶಾಸ್ತ್ರಿ ಸಿನಿಮಾ ರಿಲೀಸ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಅಭಿಮಾನಿಗಳು ಒತ್ತಾಯವನ್ನ ಮಾಡಿದಂತಹ ಮೇರೆಗೆ ದರ್ಶನ್ ಅವರು 2005ರಲ್ಲಿ ನಟನೆ ಮಾಡಿದಂತಹ ಚಿತ್ರ ಶಾಸ್ತ್ರಿ ರಿಲೀಸ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಥಿಯೇಟರ್ಗೆ ಸಿನಿಮಾ ಏನು ಬಂತು, ಆದರೆ ಫ್ಯಾನ್ಸು ಒಬ್ಬರು ಕೂಡ ಕಾಣ್ತಾ ಇಲ್ಲ. ಥಿಯೇಟರ್ಗೆ ಸಿನಿಮಾ ಏನೋ ಬಂತು, ಆದರೆ ಫ್ಯಾನ್ಸು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಸಿನಿಮಾ ರಿಲೀಸ್ ಅಂತ ಅನೌನ್ಸ್ ಕೂಡ ಮಾಡಲಾಯಿತು, ಆದರೆ ಟೈಮ್ ಆಗ್ತಾ ಇದ್ದಂತೆ ಶಾಸ್ತ್ರಿ ಶೋಗಳು ಕ್ಯಾನ್ಸಲ್ ಆಗಿದೆ. ಟೈಮ್ ಆಗ್ತಾ ಇದ್ದಂತೆ ಯಾರೊಬ್ಬರು ಕೂಡ ಸಿನಿಮಾ ನೋಡೋದಕ್ಕೆ ಬರಲಿಲ್ಲ. ಶಾಸ್ತ್ರಿ ಶೋ ಇದೀಗ ಕ್ಯಾನ್ಸಲ್ ಆಗಿದೆ. ಇನ್ನು ಶಾಸ್ತ್ರಿ ಸಿನಿಮಾದ ಒಂದು ಪ್ರದರ್ಶನ ಏನಿದೆ ಅದನ್ನು ರದ್ದು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖ ಕಾರಣ ಏನಾಯಿತು? ಅಭಿಮಾನಿಗಳು ಸಾಕಷ್ಟು ಬೇಡಿಕೆ ಕೂಡ ಇಟ್ಟರು, ಇಲ್ಲ ಸಿನಿಮಾ ಬಿಡುಗಡೆ ಆಗಬೇಕು. ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಹೀಗಾಗಿ ನಾವೇನೋ ಸಂದೇಶವನ್ನ ಕೊಡಬೇಕು ಅಂತ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಒತ್ತಡ ಕೂಡ ಹಾಕಿದ್ರು, ಸಿನಿಮಾ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಒಂದು ಒತ್ತಡ ಕೂಡ ಬಂತು. ಇನ್ನು ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಬರ್ತಾರೆ ಈ ಒಂದು ನಿರೀಕ್ಷೆಯಲ್ಲಿ. ಚಿತ್ರದ ಒಂದು ಯಾರು ಈ ಒಂದು ಚಿತ್ರವನ್ನ ಪ್ರದರ್ಶನ ಮಾಡ್ತಾ ಇದ್ರು ಆ ಥಿಯೇಟರ್ನವರು ಕೂಡ ಈ ಒಂದು ಉದ್ದೇಶದಲ್ಲಿದ್ದರು, ಇಲ್ಲ ಅಭಿಮಾನಿಗಳು ಬರ್ತಾರೆ ನೋಡ್ತಾರೆ ಅನ್ನುವಂಥದ್ದು. ಆದರೆ ಅಭಿಮಾನಿಗಳು ಬರಲಿಲ್ಲ, ಇತ್ತ ಸಿನಿಮಾ ಕೂಡ ಕ್ಯಾನ್ಸಲ್ ಆಗಿದೆ. ಸಿನಿಮಾ ಏನೋ ಬಂತು, ಆದರೆ ಫ್ಯಾನ್ಸ್ಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಸಿನಿಮಾ ರಿಲೀಸ್ ಅನ್ನುವಂತಹ ಒಂದು ಅನೌನ್ಸ್ ಆಯಿತು, ಆದರೆ ಟೈಮ್ ಆಗ್ತಾ ಇದ್ದಂತೆ, ಶೋಗೆ ಟೈಮ್ ಆಗ್ತಾ ಇದ್ದಂತೆ ಶೋ ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾರಣ ಏನು ಎತ್ತ ಅದು ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಜೈಲಿನ ಬಳಿಯಲ್ಲಿ ಹೋದಂತಹ ಫ್ಯಾನ್ಸ್ಗಳು ಥಿಯೇಟರ್ಗೆ ಬರಲಿಲ್ಲ. ಜೈಲಿನ ಹತ್ರ ಏನೋ ತಮ್ಮ ನಟನನ್ನ, ನೆಚ್ಚಿನ ನಟನನ್ನ ನೋಡೋದಕ್ಕೆ ಹೋದ್ರು, ಆದರೆ ಥಿಯೇಟರ್ಗೆ ಯಾರೊಬ್ಬರು ಕೂಡ ಬರಲಿಲ್ಲ. ಥಿಯೇಟರ್ಗೆ ಹೋಗಿ ಚಿತ್ರ ನೋಡೋದಕ್ಕೆ ಯಾರೊಬ್ಬರು ಬರಲಿಲ್ಲ. ಅಭಿಮಾನಿಗಳು, ಪ್ರೇಕ್ಷಕರು ಯಾರೂ ಬರದೆ ಶಾಸ್ತ್ರಿ ಶೋ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ಗೆ ಜನವೇ ಇಲ್ಲ. ಸಾಕಷ್ಟು ಬೇಡಿಕೆ ಕೂಡ ಕೇಳಬರ್ತು, ಇಲ್ಲ ನಾವು ಚಿತ್ರ ನೋಡ್ತೀವಿ, ಶಾಸ್ತ್ರಿ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಮಾಡಬೇಕು, ಅಭಿಮಾನಿಗಳೆಲ್ಲರೂ ಕೂಡ ಈ ಸಿನಿಮಾ ನೋಡೋದಕ್ಕೆ ಬರ್ತೀವಿ. ಹೀಗಾಗಿ ದರ್ಶನ್ ಅವರು ಬಳ್ಳಾರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿಗೆ ಅವರನ್ನ ವರ್ಗಾವಣೆ ಮಾಡಿರುವಂತಹ ಸಂದರ್ಭದಲ್ಲಿ ಏನಿದೆ, ಈ ಸಿನಿಮಾ ರಿಲೀಸ್ ಆಗಬೇಕು, ನಾವು ನೋಡ್ತೀವಿ ಅಂತ ಅಭಿಮಾನಿಗಳು ಬೇಡಿಕೆ ಇಟ್ಟರು. ನಿನ್ನೆನೂ ಕೂಡ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ದರ್ಶನ್ ಅವರನ್ನ ನೋಡಬೇಕು ಅಂತ. ಆದರೆ ಇವತ್ತು ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಎಲ್ಲೂ ಕೂಡ ಜನನೇ ಇಲ್ಲ. ಬೆಳಗ್ಗೆ 11 ಗಂಟೆಗೆ ಶಾಸ್ತ್ರಿ ಸಿನಿಮಾದ ಪ್ರದರ್ಶನ ಫಿಕ್ಸ್ ಆಗಿತ್ತು, ಸಮಯ ನಿಗದಿಯಾಗಿತ್ತು. 11 ಗಂಟೆಗೆ ಸಿನಿಮಾ ಆರಂಭ ಆಗಬೇಕಾಗಿತ್ತು. ಆದರೆ 12 ಗಂಟೆ ಆಗ್ತಾ ಬರ್ತಾ ಇದ್ರೂ ಕೂಡ ಥಿಯೇಟರ್ ಕಡೆ ಅಭಿಮಾನಿಗಳು ಯಾರೊಬ್ಬರು ಕೂಡ ಮುಖ ಮಾಡಲಿಲ್ಲ. ನಿನ್ನೆ ಸಂಜೆ ಜೈಲಿನ ಬಳಿ ಅನೇಕ ಫ್ಯಾನ್ಸ್ಗಳು ಬಂದಿದ್ರು, ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಬಂದಿದ್ರು. ಆದರೆ ನಿನ್ನೆ ಜೈಲಿನ ಬಳಿ ಎಷ್ಟು ಜನ ಬಂದಿದ್ರಲ್ಲ, ಇಲ್ಲ ನಮ್ಮ ಬಾಸ್ನನ್ನು ನಾವು ನೋಡೋದಕ್ಕೆ ಬಂದಿದ್ದೀವಿ, ಬಾಸ್ ಎಲ್ಲಿದ್ರು ಬಾಸೆ, ಈ ರೀತಿಯಾಗಿ ಅನೇಕ ಘೋಷಣೆಗಳನ್ನು ಕೂಗಿ ಅನೇಕ ಮಾತುಗಳನ್ನು ಹೇಳ್ತಾ ಇದ್ರಲ್ವಾ. ಯಾವೊಬ್ಬ ಅಭಿಮಾನಿಗಳು ಕೂಡ, ಅಂದರೆ ಎಷ್ಟು ಜನ ಜೈಲಿನ ಬಳಿ ಬಂದಿದ್ರು ಅದರ ಅರ್ಧದಷ್ಟು ಜನರು ಕೂಡ ಸಿನಿಮಾ ನೋಡೋದಕ್ಕೆ ಬರಲಿಲ್ಲ. ಶಾಸ್ತ್ರಿ ಸಿನಿಮಾ ನೋಡೋದಕ್ಕೆ ಟಿಕೆಟ್ ಪಡೆದಿದ್ದು ಕೇವಲ 4 ಜನ ಮಾತ್ರ. 4 ಜನರಿಗೆ ಶೋ ನಡೆಸೋದಕ್ಕಾಗಲ್ಲ ಅಂತ ಶೋ ಕ್ಯಾನ್ಸಲ್ ಮಾಡಿದ್ದಾರೆ ಮಾಲೀಕರು ಯಾರಿದ್ರು ಅವರು, ಈ ಶೋ ಬೇಡ, 4 ಜನ ಮಾತ್ರ ಇದ್ದಾರೆ, 4 ಜನ ಇದ್ದರೆ ಶೋ ನಡೆಸೋದಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಜನ ಇಲ್ಲದೆ ಇದ್ದಿದ್ದಕ್ಕೆ ಟಿಕೆಟ್ ಹಣ ವಾಪಸ್ ಕೊಟ್ಟು ಶೋ ಕ್ಯಾನ್ಸಲ್ ಮಾಡಿದ್ದಾರೆ. ಬಳ್ಳಾರಿಯ ಸಂಗಮ್ ಸರ್ಕಲ್ ಬಳಿ ಇರುವಂತಹ ರಾಘವೇಂದ್ರ ಥಿಯೇಟರ್ನಲ್ಲಿ ಇದೆಲ್ಲವೂ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ನಿನ್ನೆ ದರ್ಶನ್ ಅವರು ಅವರನ್ನ ಜೈಲಿಗೆ ಶಿಫ್ಟ್ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿನ ದೃಶ್ಯಾವಳಿ ಇದೆಲ್ಲವೂ ಕೂಡ.
ಎಷ್ಟು ಜನ ಅಭಿಮಾನಿಗಳು ನಿನ್ನೆ ಅವರನ್ನು ನೋಡೋದಕ್ಕೆ ಅಂತ ಆಗಮಿಸಿದ್ರು ಅನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರು. ಒಂದು ಜನಸಾಗರವೇ ಹರಿದು ಬಂದಿತ್ತು. ಅನೇಕ ಅಭಿಮಾನಿಗಳು ಬಂದು ದರ್ಶನ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ರು. ತಮ್ಮ ಡಿ ಬಾಸ್ ಪರವಾಗಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ರು. ಆದರೆ ಇಷ್ಟು ಜನ ಕಾಣ್ತಾ ಇದ್ದಾರಲ್ವಾ, ಇದರಲ್ಲಿ ಅರ್ಧದಷ್ಟು ಜನರು ಕೂಡ ಈ ಸಿನಿಮಾ ನೋಡೋದಕ್ಕೆ ಬಂದಿರಲಿಲ್ಲ ಅನ್ನುವಂತಹ ಮಾತು ಈಗ ಎಲ್ಲರ ಹುಬ್ಬೇರಿಸ್ತಾ ಇದೆ. ಇನ್ನು ನಿನ್ನೆ ದರ್ಶನ್ ಅವರನ್ನ ಕರೆತರುವಂತಹ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳು ಕೂಡ ಮಾತನಾಡಿದ್ರು. ನಾವು ಎಂದಿಗೂ ಕೂಡ ಡಿ ಬಾಸ್ ಪರ ಇರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದೆಲ್ಲವೂ ಕೂಡ ನಿನ್ನೆಯ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ನಿನ್ನೆ ದರ್ಶನ್ ಪರವಾಗಿ ಘೋಷಣೆಗಳನ್ನ ಕೂಗಿದ್ದು, ಏನೇ ಆದರೂ ನಾವು ಡಿ ಬಾಸ್ ಕೈ ಬಿಡೋದಿಲ್ಲ, ಡಿ ಬಾಸ್ ಜೊತೆಗೆ ನಾವು ಇದ್ದೇ ಇರ್ತೀವಿ, ಅವರು ತಪ್ಪೇ ಮಾಡಿಲ್ಲ, ರಾಜ ಎಲ್ಲಿದ್ರು ರಾಜನೇ, ಈ ರೀತಿಯಾಗಿ ಅನೇಕ ಮಾತುಗಳು ಕೇಳಬಂತು. ಅದೇ ರೀತಿಯಾಗಿ ಘೋಷಣೆಗಳನ್ನು ಕೂಡ ಕೂಗಿದ್ರು. ಇನ್ನು ಅದೇ ರೀತಿಯಾಗಿ ಡಿ ಬಾಸ್ ಇಲ್ಲಿನೂ ಕೂಡ ಬಾಸ್ ತರಾನೇ ಇರ್ತಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಇನ್ನು ನಿನ್ನೆಯ ದೃಶ್ಯಾವಳಿಯನ್ನು ನೋಡ್ತಾ ಇದ್ರಿ. ಇವತ್ತು ಸಂಗಮ್ ಸಿನಿಮಾ ಥಿಯೇಟರ್ ಏನಿದೆ ಅದರ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ ನೀವು. ಸಂಗಮ ಚಿತ್ರಮಂದಿರ ಏನಿದೆ ಆ ಚಿತ್ರಮಂದಿರದ ಎದುರಿಗೆ ಇನ್ನು ಅದೇ ರೀತಿಯಾಗಿ ಒಬ್ಬನೇ ಒಬ್ಬ ಜನರು ಕೂಡ ಬಿಡಿ, ನೀವು ಯಾರೊಬ್ಬ ಅಭಿಮಾನಿಗಳನ್ನ ಬಿಡಿ, ದನ ಕರುಗಳು ಕೂಡ ಇಲ್ಲ ಕಣ್ರೆ, ಇಲ್ಲಿ ಯಾರೊಬ್ರು ಕೂಡ ಇಲ್ಲ. ಒಬ್ಬನೇ ಒಬ್ಬ ಅಭಿಮಾನಿ. ನಿನ್ನೆ ಘೋಷಣೆ ಕೂಗಿದಂತಹ ಎಷ್ಟು ಜನ ಅಭಿಮಾನಿಗಳಿದ್ರಲ್ವಾ, ಅದರಲ್ಲಿ ಅಟ್ಲೀಸ್ಟ್ ಒಂದು 25% ಜನ ಬಂದಿದ್ರು ಕೂಡ ಇಲ್ಲಪ್ಪ ಅಭಿಮಾನಿಗಳು ಅವ್ರ ಬೆನ್ನಿಗೆ ನಿಂತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರನ್ನ ಬಿಟ್ಕೊಡೋದಿಲ್ಲ ಅವರ ಅಭಿಮಾನಿಗಳು ಅಂತ ಅಂದುಕೊಳ್ಬಹುದಾಗಿತ್ತು. ಆದರೆ ಇವತ್ತು ಯಾವೊಬ್ಬ ಅಭಿಮಾನಿಗಳು ಕೂಡ ರಾಘವೇಂದ್ರ ಥಿಯೇಟರ್ ಬಳಿಯಲ್ಲಿ ಒಬ್ಬರೂ ಕೂಡ ಸುಳಿಲೇ ಇಲ್ಲ. ಇನ್ನು ಎಲ್ರಿಗೂ ಕೂಡ ಗೊತ್ತಿತ್ತು, ಎಲ್ಲರೂ ಕೂಡ ಬನ್ನಿ ಸಿನಿಮಾ ನೋಡೋಣ ಅಂತ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರನ್ನೂ ಕರೆದಿದ್ದು. ಆದರೆ ಕೆಲವು ಜನ ನೊಣ ಹೊಡೆಯೋದಕ್ಕೆ ಬಂದಿದ್ದು ಬಿಟ್ಟರೆ ಒಬ್ಬರೂ ಕೂಡ ಈ ಚಿತ್ರಮಂದಿರ ಬಳಿಯಲ್ಲಿ ಹಾಯ್ಲೇ ಇಲ್ಲ ರೀ. ಅಕ್ಕಪಕ್ಕನೂ ಕೂಡ ಒಬ್ಬರೂ ಕಾಣಲೇ ಇಲ್ಲ. ಆದರೆ ನಿನ್ನೆ ದರ್ಶನ್ ಅವರು ಬರ್ತಾ ಇರಬೇಕಾದ್ರೆ ಆ ಒಂದು ಜೈಲೇನಿದೆ, ಜೈಲಿನ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ರಸ್ತೆಗಳು ಕೂಡ ಬ್ಲಾಕ್ ಆಗಿತ್ತು. ಯಾರೊಬ್ಬರನ್ನೂ ಕೂಡ ಪೊಲೀಸರು ಅಲೋ ಮಾಡ್ತಾ ಇರಲಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಬೈಕ್ ತಗೊಂಡು ಬಂದಿದ್ದು, ವೆಹಿಕಲ್ಗಳನ್ನು ಮಾಡಿಕೊಂಡು ಬಂದಿದ್ದು. ನಮ್ಮ ಬಾಸ್ನನ್ನು ನಾವು ನೋಡಬೇಕು ಅಂತ ಡಿ ಬಾಸ್ ಬಂದಂತಹ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದು. ಎಷ್ಟರ ಮಟ್ಟಿಗೆ ರೀ ಆ ನೈತಿಕ ಒಂದು ಬೆಂಬಲವನ್ನು ಸೂಚಿಸಿದ್ದು, ಎಷ್ಟು ಜನ ಸಿನಿಮಾ ನೋಡೋದಕ್ಕೆ ಬಂದರು? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋದಾದ್ರೆ ಯಾರೊಬ್ಬರು ಇಲ್ಲ, ಕೇವಲ 4 ಜನ ಮಾತ್ರ. ಆದರೆ ಒಂದು ಬೇಡಿಕೆ ಇತ್ತಲ್ಲ, ಇಲ್ಲ ಸಿನಿಮಾ ರಿಲೀಸ್ ಮಾಡಲೇಬೇಕು, ನಾವು ನೋಡ್ತೀವಿ, ನಮ್ಮ ಡಿ ಬಾಸ್ ಏನಿದ್ದಾರೆ ಅವರ ಪರವಾಗಿ ನಾವು ಒಂದು ಸಂದೇಶ ಕೊಡಬೇಕು ಅಂತ ಎಲ್ಲರೂ ಏನು ನಿರ್ಧಾರ ಮಾಡಿದ್ರು, ಈ ಸಂದೇಶ ಸಿಕ್ಕಿದೆ. ಅಂದರೆ ಏನೋ ನೋಡಕ್ಕೆ ಬರುವಂತಹ ಒಂದು ಸಂದರ್ಭ ಇತ್ತು, ಬಂದಿದ್ವಿ, ಆದರೆ ಸಿನಿಮಾ ನೋಡೋದಕ್ಕೆ ನಾವಿಲ್ಲಪ್ಪ ಅನ್ನುವಂತಹ ಒಂದು ಸಂದೇಶ ಏನಾದರೂ ಕೊಟ್ರ ಅಭಿಮಾನಿಗಳು? ಈ ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ರಾಘವೇಂದ್ರ ಥಿಯೇಟರ್ ಬಳಿಯಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕಳಿಸಿದ್ದಾರೆ, ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ರನ್ನ ನಿನ್ನೆ ಬಳ್ಳಾರಿಗೆ ಸ್ಥಳಾಂತರ ಮಾಡಲಾಗಿತ್ತು. ಬಳ್ಳಾರಿಗೆ ಸ್ಥಳಾಂತರ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ದರ್ಶನ್ರ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕೂಡ ಜೈಲಿನ ಆವರಣದಲ್ಲಿ ನೆರೆದಿದ್ರು. ದರ್ಶನ್ರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ದಿದ್ರು. ರಾಜ್ಯದ ನಾನಾ ಕಡೆ ಇರುವಂತೆ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ನಿರೀಕ್ಷೆಯ ಮೇರೆಗೆ, ಅಭಿಮಾನಿಗಳ ಕೋರಿಕೆ ಮೇರೆಗೆ ಮತ್ತೊಮ್ಮೆ ದರ್ಶನ್ ಅಭಿನಯದ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು. ಆದರೆ ಈ ಪ್ಲಾನ್ ಈ ಸದ್ಯಕ್ಕೆ ಫ್ಲಾಪ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್ರ ಶಾಸ್ತ್ರೀಯ ಸಿನಿಮಾವನ್ನ ರಿಲೀಸ್ ಮಾಡಲಿಕ್ಕೆ ಯೋಜನೆ ಮಾಡಲಾಗಿತ್ತು. ನಾವಿದೀಗ ಸಂಗಮ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಥಿಯೇಟರ್ ಅಲ್ಲಿ ಇದ್ದೀವಿ. ರಾಘವೇಂದ್ರ ಥಿಯೇಟರ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ರಾಘವೇಂದ್ರ ಥಿಯೇಟರ್ ಸಂಗಮ್ ಸರ್ಕಲ್ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ದರ್ಶನ್ರ ಅಭಿಮಾನಿಗಳು ರಾಜ್ಯದ ನಾನಾ ಭಾಗದಲ್ಲಿ ಇರುವಂತೆ ಬಳ್ಳಾರಿಯಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ದರ್ಶನ್ರ ಕ್ರೇಜ್ ಹೇಗಿದೆ ಅಂತ ಹೇಳಿದ್ರೆ, ದರ್ಶನ್ ಎಲ್ಲೇ ಹೋದ್ರು ಡಿ ಬಾಸ್ ಅಂತ ಹೇಳ್ತಾರೆ, ದರ್ಶನ್ ಎಲ್ಲೇ ಹೋದ್ರೆ ಚಾಲೆಂಜ್ ಅಂತ ಘೋಷಣೆಯನ್ನು ಕೂಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಶಾಸ್ತ್ರಿ ಸಿನಿಮಾದ ನಿರ್ಮಾಪಕರು ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ಮತ್ತೆ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದ್ರು. ಇವತ್ತು ಬೆಳಗ್ಗೆ 11 ಗಂಟೆ ಮತ್ತು 2 ಗಂಟೆಯ ಶೋಗಳನ್ನ ಏರ್ಪಡಿಸಿ ಸಂಗಮ್ ಸರ್ಕಲ್ ಇರ್ತಕ್ಕಂಥ ರಾಘವೇಂದ್ರ ಥಿಯೇಟರ್ ಅಲ್ಲಿ ಶೋಗಳನ್ನ ಏರ್ಪಾಡು ಮಾಡಿದ್ರು.
ಆದರೆ ಅದೃಷ್ಟವಶಾತ್ ಅವರಿಗೆ ಅದೃಷ್ಟ ಕೈ ಹಿಡಿದಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಬರ್ತಾರೆ, ಜನ ಸಿನಿಮಾಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದಂಥ ಶಾಸ್ತ್ರೀಯ ಸಿನಿಮಾದ ನಿರ್ಮಾಪಕರಾಗಿರ್ಬೋದು, ಏನು ಚಿತ್ರಮಂದಿರದ ಮಾಲೀಕರಾಗಿರೋ ಶಾಖ ಆಗಿರುವಂಥದ್ದು ಯಾರೊಬ್ಬರು ಕೂಡ ಆ ಚಿತ್ರರಂಗದತ್ತ ಸುಳಿದೇ ಇರುವಂಥದ್ದು, ಯಾರೊಬ್ಬ ಅಭಿಮಾನಿ ಕೂಡ ಇವತ್ತಿಗೂ ಕೂಡ ಇನ್ನೂ ಕೂಡ ಚಿತ್ರಮಂದಿರಕ್ಕೆ ಯಾರೂ ಕೂಡ ಕಾಲಿಟ್ಟಿಲ್ಲ. ಕೇವಲ 4 ಜನ ಮಾತ್ರ ಟಿಕೆಟ್ ಕೌಂಟರ್ಗೆ ಬಂದು ಟಿಕೆಟನ್ನು ತೆಗೆದುಕೊಂಡಿದ್ರು. ಆದರೆ 4 ಜನಕ್ಕೆ ಶೋನ ನೋಡಿಸೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಚಿತ್ರಮಂದಿರದ ಮಾಲೀಕರು ನಿರ್ಧಾರ ಮಾಡಿ ಈಗ ಶೋನ ಕ್ಯಾನ್ಸಲ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೊಂದು ಶೋನ ನಡೆಸ್ತೀವಿ, 2 ಗಂಟೆಗೆ ಶೋನು ಕೂಡ ನಡೆಸ್ತೀವಿ, 2 ಗಂಟೆ ಶೋಗೂ ಕೂಡ ಅಭಿಮಾನಿಗಳು ಬರ್ಬೋದು ಅಥವಾ ಚಿತ್ರಮಂದಿರದ ಧಾವಿಸ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಚಿತ್ರಮಂದಿರದ ಮಾಲೀಕರು ಇರುವಂಥದ್ದು. ಒಂದು ವೇಳೆ ಇವತ್ತು 2ನೇ ಶೋ ಕೂಡ ಕ್ಯಾನ್ಸಲ್ ಆದರೆ ಇಡೀ ಸಿನಿಮಾವನ್ನ ರದ್ದುಗೊಳಿಸುವಂತ ಯೋಚನೆಯಲ್ಲಿ ಚಿತ್ರಮಂದಿರದ ಮಾಲೀಕರು ಇರುವಂಥದ್ದು. ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.